ಸೊ ಏನಂದರೆ ನಾನು ಕೆಲವೊಂದು ಒಗಟು ಕೇಳ್ತೀನಿ. ಸೊ ಒಗಟು ಈ ಆಲ್ಮೋಸ್ಟ್ 90s ಕಿಡ್ಸ್ಗೆ ಒಗಟು ಅಂದರೆ ಏನು, ಗಾದೆ ಅಂದರೆ ಏನಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಸೊ ಒಗಟನ್ನು ಯಾರು ಬಿಡಿಸ್ತಾರೆ ಅಂತ ನೋಡೋಣ, ಆಯಿತಾ? ಸೊ ಫಸ್ಟ್ ಕ್ವೆಶನ್ ಬಂದು ರೋಜನ್ ಕೇಳ್ತೀನಿ ನಾನು, ಓಕೆನಾ? ಫಸ್ಟ್ ಕ್ವೆಶನ್ ಆಗಿರೋದ್ರಿಂದ ಒಂದು ಐಡಿಯಾ ಬರಲಿ ಅಂದ್ಬಿಟ್ಟು ಈಸಿ ಕೇಳ್ತೀನಿ, ನೋಡೋಣ ಅವಳು ಏನು ಹೇಳ್ತಾಳೆ ಅಂತ. ಓಕೆ, ಗೊತ್ತಿರೋರು ಹೇಳಬೇಡಿ. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದ್ದಾರೆ ಏನು? ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದ್ದಾರೆ ಏನು? ನೆಕ್ಸ್ಟ್ ಇಟ್ಸ್ ಮೈ ಟರ್ನ್ ಐ ಗೆಸ್. ನಂಗೆ ನಿಜ ಗೊತ್ತಿಲ್ಲ. ಗೊತ್ತಿಲ್ಲ. ಇವಳು 2000 ಬಾರ್ನ್, ಅದಕ್ಕೆ ಇವಳು ಗೊತ್ತಾಗಿಲ್ಲ. ಔಟ್ ಔಟ್. ನೆಕ್ಸ್ಟ್ ಇಲ್ಲ ಪೂಜಾ. ನೆಕ್ಸ್ಟ್ ಕ್ವೆಶ್ಚನ್ ಗೊತ್ತಿಲ್ಲ. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದ್ದಾರೆ ಏನು? ಗೊತ್ತಿಲ್ಲ ನನಗೆ ಅಷ್ಟೇ, ಅವಳಿಗೂ ಗೊತ್ತಿಲ್ವಂತೆ. ಸೊ ಕಾವ್ಯಂಗೆ ನಂಗೆ ಗೊತ್ತು, ಅವಳು ಗೊತ್ತಂತ. ಇವಾಗ ಸೌಮ್ಯಂಗೆ ಕೇಳ್ತೀನಿ, ಏನು ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದ್ದಾರೆ? ಮಲ್ಗೆ ಗಿಡ, ಮಲ್ಗೆ ಹೂ ಒಂದು ಗಿಡ ಅಲ್ಲ? ಇಟ್ಸ್ ಮಲ್ಗೆ ಹೂವು. ಕಂಗ್ರಾಚುಲೇಷನ್ ಬ್ರದರ್. ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಯಾರಿಗೆ ಕೇಳೋಣ? ಸೌಮ್ಯಂಗೆ ಕೇಳೋಣ. ಇದನ್ನ ನೀರಲ್ಲಿ ಹಾಕಿದ್ರೆ ಒಂದು ತೇಲುತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ, ಏನು? ಒಂದು ತೇಲುತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ, ಏನಿದು? ಒಂದೇನಾ ಇಲ್ಲ ಮೂರು? ಮೂರು, ಬಟ್ ಮೂರನ್ನು ಒಂದಕ್ಕೊಂದು ಸಂಬಂಧ ಇದೆ. ನೀನು ಹೇಳ್ಕೊಡಂಗಿಲ್ಲ ಕಾವ್ಯ, ನಿಂಗೆಲ್ಲ ಗೊತ್ತು, ಸುಮ್ಮನೆ ಇಲ್ಲ. ಚೀಟಿಂಗ್, ನೋ ಚೀಟಿಂಗ್ ಅಲ್ಲ. ಗೊತ್ತಾಯ್ತಾ? ಅಡಿಕೆ ಸುಣ್ಣ. ವೆರಿ ಗುಡ್. ಆನ್ಸರ್ ಏನಂದ್ರೆ ಎಲೆ ಅಡಿಕೆ ಸುಣ್ಣ. ಎಸ್, ಸಡನ್ ಆಗಿ ಗೊತ್ತಾಗೋಯ್ತು ಅವಳಿಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಓಕೆ, ಇನ್ನೊಂದು ಕ್ವೆಶನು ಇವಳಿಗೆ ಕೇಳ್ತೀನಿ, ಕಾವ್ಯಂಗೆ. ಇದು ಸ್ವಲ್ಪ ಕಷ್ಟದ ಕೇಳೋಣ, ಯಾಕೆಂದರೆ ಅವಳಿಗೆಲ್ಲ ಇದು ಗೊತ್ತಿರುತ್ತೆ. ಸೊ ಏನಂದರೆ, ಇದು ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು. ನನಗೂ ಆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ. ಅದು ಹೆಂಗೆ ಇಲ್ಲಿ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇವಾಗ ಹೇಳಲ್ಲ. ಡೋಂಟ್ ಬಿ ಕಾಶಿಯಸ್, ಕೇಳು. ಇಟ್ಸ್ ಓಕೆ, ವಿ ಆರ್ ಡೂಯಿಂಗ್. ಕೇಳಿಸ್ಕೊ ಕ್ವೆಶನ್. ಅಂಬಾರದಲ್ಲಿ ಹಾರ್ತದೆ, ಚೊಂಬ್ ತಗೊಂಡು ತೂಗ್ತದೆ, ಹಿಟ್ನೊತ್ತಿಗೆ ಬರ್ತದೆ, ಪುಟ್ ನೋಡಿ ಚಂದಿರ. ಬಾಯಿ ಮುಚ್ಕೊಂಡು ಕೂತ್ಕೊ. ಹೇಳೆ. ರಾಂಗ್ ಆನ್ಸರ್. ಚಂದ್ರ ಅಲ್ಲ. ಸೂರ್ಯನೂ ಅಲ್ಲ, ಚಂದ್ರ ನಕ್ಷತ್ರನೂ ಅಲ್ಲ. ಓಕೆ, ಕ್ವೆಶ್ಚನ್ ಬಂದು ಅಂಬಾರದಲ್ಲಿ ಹಾರ್ತದೆ, ಚೊಂಬ್ ತಗೊಂಡು ತೂಗ್ತದೆ, ಹಿಟ್ನೊತ್ತಿಗೆ ಬರ್ತದೆ, ಪುಟ್ ನೋಡ್ದ. ಇದು ದೀಪ. ದೀಪ ಎಕ್ಸ್ಪ್ಲೈನ್ ಮಾಡು, ಹೆಂಗೆ ದೀಪ ಆಗುತ್ತೆ? ನೋ, ರಾಂಗ್. ಚಂದ್ರ. ಚಂದ್ರ ಹೆಂಗಾಗುತ್ತೆ? ಅವನ ಹೆಂಗ್ ತೂಗ್ತಾನ ಚಂದ್ರ? ಹೆಲಿಕಾಪ್ಟರ್. ಹೆಲಿಕಾಪ್ಟರ್ ಹಿಂಗೆ ಹಿಂಗೆ ತೂರಾಡುತ್ತೆ. ಸ್ವಲ್ಪ ಯೋಚನೆ ಮಾಡಕ್ಕಾದ್ರೂ ಟೈಮ್ ಬೇಕು. ಹಕ್ಕಿ ಪೂಜಾ, ಅದು ಹಿಂಗೆ ಹಿಂಗೆ ಹಾರ್ಕೊಂಡು ಹೋಗುತ್ತೆ ಕಣೆ. ಅದು ಹೆಂಗೆ ತೂಗುತ್ತೆ? ಸ್ವಲ್ಪ ಟೈಮ್ ಕೊಡೆ. ಇದು ಪ್ಯಾರಾಶೂಟ್. ಅದು ಬೇರೆ, ಇದು ಬೇರೆ. ಪ್ಯಾರಾಶೂಟ್ ಅಲ್ಲ ಪೂಜಾ. ಅವಳು ಹೇಳ್ತಾ ಇರೋದು ನೋಡು, ಹಾರುತ್ತೆ, ತೇಲುತ್ತೆ. ಅಂಬಾರ ಅಂದ್ರೆ ಆಕಾಶ. ಅಂಬಾರದಲ್ಲಿ ಅಂದ್ರೆ ಹಂಗೆಲ್ಲ ಹಿಟ್ನೊತ್ತಿಗೆ ಬರ್ತದೆ, ಪುಟ್ ನೋಡ್ದ. ಹುಡುಗನೋ ಹುಡುಗಿನೋ, ಅದು ಜೆಂಡರ್ ಎಲ್ಲ, ಅದು ಕೇಳಕ್ಕಾಗಲ್ಲ. ಆನ್ಸರ್ ಯಾರಿಗೆ ಗೊತ್ತಿಲ್ಲ? ಆನ್ಸರ್ ಗೊತ್ತಾದ್ರೆ ಕಮೆಂಟ್ ಅಲ್ಲಿ ಹೇಳಿ. ನಿಮ್ಗೂ ಹೇಳಲ್ಲ. One eternity later. ನಿಜ ಹೇಳು. ಆಕ್ಚುಲಿ ಆನ್ಸರ್ ಬಂದ್ಬಿಟ್ಟು ಮಾವಿನ ಹಣ್ಣು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಯಾವ ಇವೆಲ್ಲ? ಇವಾಗ ಇದು ಮರ, ಓಕೆನಾ? ಅಂಬಾರದಲ್ಲಿ ಹಾರುತ್ತೆ. ಇದು ಮರ, ಆಯ್ತಾ? ಕೇಳಿಸ್ಕೊಡೆ, ಅಂಬಾರದಲ್ಲಿ ಹಾರುತ್ತೆ. ಹೇಳಿದೀನಿ ನಾನು. ಸಮಟೈಮ್ಸ್ ಊಟ ಮಾಡುವಾಗ ತಿನ್ನೋದೇ ಇಲ್ಲ. ಅರ್ಥ ಆಯ್ತಾ? ಹೋಗ್ಲಿ, ಹಿಟ್ನೊತ್ತಿಗೆ ಬರ್ತದೆ, ಚಂದ್ರ. ನಾನು ಗೂಗಲ್ ಮಾಡ್ತೀನಿ. ಮುದ್ದೆ ಊಟ ಮಾಡ್ಬೇಕಾದ್ರೆ ಅದನ್ನ ನಂಚ್ಕೋತಾರೆ, ಅದಕ್ಕೇನೆ. ಯಾಕೆ ಮುದ್ದೆ ತಿನ್ನುವಾಗ ಮಾತ್ರ ನಂಚ್ಕೋತಾರ? ಇಲ್ಲ, ಇವ್ರಿಗೆ ಆನ್ಸರ್ ಗೊತ್ತಿಲ್ಲ, ಅದಕ್ಕೆ ಬರೀ ಇಂಥವೆ. ಅಂಬಾರ
ಅಂಬಾರದಲ್ಲಿ ಹಾರುತ್ತೆ ಅಂದ್ರೆ ಇವಾಗ ಮಾವಿನ ಹಣ್ಣು ಇರುತ್ತೆ ಅನ್ಕೋ ಅದು ಹಾರುತ್ತೆ ಅಂದ್ರೆ ಫ್ಲೈ ಎಲ್ಲ ಅರ್ಥವೇ ಪೈನಾಪಲ್ ಎಲ್ಲಿಂದ ಎಸಿದ್ರೆ ಆರುತ್ತೆ ಸಾಕದು ಆಫ್ ಮಾಡಿದ್ರೆ ವಿಡಿಯೋ ಇನ್ನೊಂದಿದ್ಯಾ ಇನ್ನೊಂದು ನೆನ್ಸ್ಕೊಳ್ತೀನಿ ರೀ ನಾವೇ ಆನ್ಸರ್ ಹೇಳ್ಬಿಡ್ತೀರ ಕ್ವಶನ್ ಹೇಳಕ್ಕಿಂತ ಮುಂಚೆ ರೋಜಾ ಕೊಡಿ ಮೊಬೈಲ್ ಕೊಡು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.